ಆರ್ತಿ ಅಮ್ಮ ಅಮ್ಮು ಅಕ್ಕ ಬಂದ್ಲು. ಅದೇನೋ ಕತೆ ಅಂದ್ಯಲ್ಲ, ಏನಮ್ಮ ಅದು? ಇವತ್ತೇನಾಯ್ತು ಗೊತ್ತಾ, ಒಂದು ಹುಡುಗ ಹುಡುಗಿ ಮನೆ ಬಿಟ್ಟು ದೇವಸ್ಥಾನದಲ್ಲಿ ಬರೀ 4 ಜನ ಫ್ರೆಂಡ್ಸ್ ಮುಂದೆ ಮದುವೆ ಮಾಡ್ಕೋತಿದ್ರು. ಅಮ್ಮ ಓಡ್ ಬಂದು ಅಂದ್ರೆ ಅಲ್ಲ, ಅವ್ರಿಗೆ ಬಸ್ ಆಗ್ಲಿ ಆಟೋ ಆಗ್ಲಿ ಏನೂ ಸಿಗ್ಲಿಲ್ವಾ? ಅವ್ರ ಫ್ರೆಂಡ್ ಹತ್ರ ಬೈಕು ಇರ್ಲಿಲ್ವಾ? ಹಾಕ್ತೀನಿ ನೋಡು ತಲಹರಟೆ. ನನಗೆ ಕೆಲಸ ಇಲ್ಲ ಅಂತ ಈ ಕತೆ ಹೇಳ್ತಾ ಇಲ್ಲ ಕಣೆ, ನೀವ್ಯಾರು ಈ ತಪ್ಪು ಮಾಡಬಾರ್ದು ಅಂತ ತಿಳುವಳಿಕೆ ಹೇಳ್ತಾ ಇದ್ದೀನಿ. ಅಪ್ಪ ಅವ್ರಿಗೆ ಹೇಗೆ ಕ್ಲಾಸ್ ತಗೊಂಡ್ರು ಗೊತ್ತಾ, ಅವ್ರ ಮುಖ ನೋಡಬೇಕಾಗಿತ್ತು. ಅಲ್ಲ, ಈಗಿನ ಕಾಲದ ಮಕ್ಕಳು ಎಷ್ಟು ಧೈರ್ಯ ಅಂತೀನಿ, ಅಪ್ಪ ಅಮ್ಮನಿಗೂ ಹೇಳಿದೆ ಇಂಥ ಕೆಲಸ ಮಾಡ್ತಾರಲ್ಲ. ಆದರೆ ನಮ್ಮ ಕಾಲದಲ್ಲಿ ನಾವು ಮನೆಯಿಂದ ಹೊರಗಡೆ ಕಾಲಿಡೋಕ್ಕೆ ಹೆದರ್ಕೋತಾ ಇದ್ವಿ, ಗೊತ್ತಾ? ಅಪ್ಪ ನೀವೇನು ಹೇಳಿದ್ರಿ? ಏನಿಲ್ಲ ಅಮ್ಮ, ಆ ಮಕ್ಕಳಿಗೆ ಅವ್ರು ಮಾಡೋ ಕೆಲಸದಿಂದ ಅವ್ರು ಹೆತ್ತವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಬಿಡಿಸಿ ಹೇಳಿದೆ ಅಷ್ಟೇ. ಆದರೆ ಅದು ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಏನೋ ಗೊತ್ತಿಲ್ಲ. ಹೆಣ್ಣೆತ್ತವ್ರ ಕಷ್ಟ ನಮಗೂ ಅರ್ಥ ಆಗುತ್ತೆ. ಅವ್ರವ್ರ ಸಂಕಟ ಏನಿದೆಯೋ ಏನೋ ಬಿಡು ಪರಿ. ಏನು ಸಂಕಟ ರೀ? ನನ್ನ ಮಕ್ಕಳೇನಾದರೂ ಹಾಗೆ ಮಾಡಬೇಕಾಗಿತ್ತು. ಮುಖ ಮೂತಿನ ನೋಡಿದೆ 4 ಬಾರಿಸ್ತಿದ್ದೆ. ನಿನ್ನ ಮಕ್ಳು ಯಾರೂ ಆ ಥರ ಕೆಲಸ ಮಾಡಲ್ಲ ಅಮ್ಮ. ಎದುರಿಗೆ ಇದ್ದರೂ ಯಾವತ್ತೂ ನೀನು ಇಷ್ಟೊತ್ತು ಸುಮ್ಮನೆ ಕೂತಿದ್ದು ನಾನು ನೋಡೇ ಇಲ್ಲ. ಅಕ್ಕ ಸಾರಿ ಕಣೆ, ಇವತ್ತೆಲ್ಲ ನನ್ನಿಂದನೇ ಆಗಿದ್ದು. ನಿನ್ನ ಪರ್ಮಿಷನ್ನೇ ಇಲ್ಲದೆ ಮದುವೆ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದೆ. ನನ್ನಷ್ಟು ಕೆಟ್ಟ ತಂಗಿ ಇಲ್ಲ ಅನ್ಸುತ್ತಲ್ವಾ? ಯಾಕೆ ಹಾಗೆಲ್ಲ ಹೇಳ್ತೀಯಾ? ಸಾರಿ ಅಕ್ಕ, ನೀನೇನಾದರೂ ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ದೆ ಹೋಗಿದ್ದಿದ್ರೆ ಯಾವತ್ತೂ ಸರಿ ಮಾಡೋಕ್ಕಾಗ್ದಿರೋ ತಪ್ಪಾಗೋಗಿರೋದು. ಆಮೇಲೆ ಮನೆಗೆ ಬಂದಮೇಲೆ ಅಪ್ಪ ಅಮ್ಮ ಹೇಳಿದ ವಿಚಾರ ಕೇಳಿ ಎದ್ದೆ ಜಲ್ಲಂತಕ್ಕ. ನಿನ್ನ ಮದುವೆ ಏನಾದರೂ ನಡೆದಿದ್ದರೆ ಅಮ್ಮ ಖಂಡಿತ ಆ ಶಾಕ್ನ ತಡ್ಕೊಳ್ತಿರ್ಲಿಲ್ಲ. ನನಗೂ ಹಾಗೆ ಅನ್ನಿಸ್ತು ಕಣೆ. ಅಪ್ಪಂಗೆ ಇವತ್ತು ಬೆಳಿಗ್ಗೆ ನಿನ್ನನ್ನು ಕಳಿಸ್ಕೊಡೋಕೆ ಇಷ್ಟ ಇರಲಿಲ್ಲ. ಅವ್ರಿಗಿವತ್ತೇನೋ ಕೆಟ್ಟದಾಗತ್ತೆ ಅಂತ ಅನಿಸಿರ್ಬೇಕು. ಅಯ್ಯೋಯ್ಯೋ, ನನಗೀಗ ನೆನೆಸ್ಕೊಂಡ್ರು ಕೈಕಾಲೆಲ್ಲ ನಡುಗ್ತಿದ್ಯಕ್ಕ. ನೀನು ಬೇಡ ಅಂತ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಕ್ಕ. ಐ ಆಮ್ ಸಾರಿ ಅಕ್ಕ. ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಯಾವುದೇ ಇಂಜರ್ ಕೇಳದೆ ಮಾತಾಡೋದು ಕಲ್ತಿದ್ದೆ ನಾನು ನಿನ್ನಿಂದ. ನೀನು ಆಯ್ಕೆ ಮಾಡ್ಕೊಂಡಿರೋ ದಾರಿ ತಪ್ಪಾಗಿರ್ಬೋದು, ಆದರೆ ಉದ್ದೇಶ ಒಳ್ಳೆಯದೇ ಆಗಿತ್ತಲ್ವಾ? ನನ್ನ ಒಳ್ಳೆಯದನ್ನು ಮನಸ್ಸಲ್ಲಿ ಇಟ್ಕೊಳ್ತಾನೆ ನೀನೀಗೆಲ್ಲ ಮಾಡಿದ್ದು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನಿಂದ ದೊಡ್ಡ ತಪ್ಪಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡೆ. ಸಾರಿ ಕಣೆ. ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರು ಬಹುಶಃ ಇದನ್ನೇ ಮಾಡ್ತಿದ್ದೆ ಕಣೆ. ಯೋಚನೆ ಮಾಡಬೇಡ. ಆ ದೇವ್ರ ದಯೆಯಿಂದ ಏನೂ ಅನಾಹುತ ಆಗಿಲ್ವಲ್ಲ.
ವಿಕ್ಕಿ ತಿಂಡಿ ರೆಡಿ ಬನ್ನಿ. ಇನ್ನೊಂದು ಸ್ವಲ್ಪ ಹಾಕ್ಲಾ? ಅಯ್ಯೋ ಏನಾಯ್ತು? ಸಾಕು ತಲೆ ಸುತ್ತ ಬರುತ್ತೆ. ಸಾಕು ಬಿಡಪ್ಪ. ಹಾಯ್ ಸಾರಿಕಾ. ಒಬ್ಬೊಬ್ರ ಜೊತೆನೂ ಡ್ಯಾನ್ಸ್ ಮಾಡಿ ಕಿಸ್ ಕೊಟ್ಟು ಹಗ್ ಮಾಡಿದೆ. ನನಗೆ ಮಾತ್ರ ಬರೀ ಹಾಯ್. ಪುಣ್ಯ ನೆನ್ನೆ ಥರ ಹೊಡಿಲಿಲ್ವಲ್ಲ. ಸಾರಿಕಾ, ವಾಟ್ ಪ್ಲೆಸೆಂಟ್ ಸರ್ಪ್ರೈಸ್. ಬಾ ಕೂತ್ಕೋ. ವಿಕ್ರಾಂತ್ ನಿಧಾನ, ಚೇಷ್ಟೆ ಮಾಡ್ಕೊಂಡು ಹೊಡೆದಾಕಿದ್ಯಾ? ಅಗ್ರಜ, ಖುಷಿಗೆ ಯಾವತ್ತೂ ಬ್ರೇಕ್ ಹಾಕ್ಬಾರ್ದು. ನೆನ್ನೆ ನೆನ್ನೆಗೆ, ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆ ಏತಕ್ಕೆ. ಇದೇನೇ ಸುಹಾಸಿನಿ, ವಿಕ್ಕಿ ಇಷ್ಟೊಂದು ಖುಷಿಯಾಗಿದ್ದಾನೆ? ಏನ್ ವಿಕ್ಕಿ, ಏನ್ ವಿಷಯ? ಸಾರಿಕಾ ಬಂದಿದ್ದಾಳೆ ಅಂತನಾ? ವೇದಾಂತ್ ಏನಾಯ್ತು? ಕಷ್ಟ ಆಯ್ತು. ಐ ಮೀನ್ ನುಂಗೋದಕ್ಕೆ ಕಷ್ಟ ಆಯ್ತು. ಮದರ್ ಇಂಡಿಯಾ ಏನೋ ಕೇಳ್ತಿದ್ಯಲ್ಲ, ಇವತ್ತು ಬ್ರೈಟ್ ಡೇ ಅನ್ಸ್ತದೆ, ಅದಕ್ಕೆ ಹೀಗಿದ್ದೀನಿ. ಕಾರಣ ಏನಾದರೂ ಆಗಿರಲಿ, ನೀನು ಮತ್ತೆ ಮೊದಲಿನ ಥರ ಆದ್ಯಲ್ಲ, ನನಗಂತೂ ಅಷ್ಟೇ ಸಾಕು. ನನ್ನ ವಿಕ್ಕಿ ಅಂದರೆ ಇದು. ವಿಕ್ಕಿ ಹೀಗೆ ಇರಬೇಕು ಅಲ್ವೇನ್ರಿ? ಹೌದು ಕಣೆ, ನೀನು ಸರಿಯಾಗಿ ಹೇಳಿದೆ. ವಿಕ್ಕಿ ಯಾಕೆ ಎಷ್ಟು ಖುಷಿಯಾಗಿದ್ದಾನೆ? ಆರ್ತಿ ಎಂಗೇಜ್ಮೆಂಟ್ ಆದಮೇಲೆ ಬಾಲ ಸುಟ್ಟಿರೋ ಬೆಕ್ಕಿನ ಥರ ಇದ್ದವನು ಸಡನ್ನಾಗಿ ಚಿಗುರ್ಕೊಂಡಿದ್ದಾನಲ್ಲ. ಸಮಥಿಂಗ್ ಈಸ್ ರಾಂಗ್. ಅಮ್ಮ, ಅಪ್ಪ, ಟೈಮ್ ಆಯ್ತಾ, ನೀನು ಹೋಗಿ ಬರ್ತೀನಿ. ವೇಟ್ ಅಗ್ರಜ, ನಾನು ಬರ್ತೀನಿ. ವಿಕ್ಕಿ, ನೀನು ಆಫೀಸ್ಗಾ? ಒಳ್ಳೆ ಜೋಕು. ನನಗೆ ಬೇರೆ ಕೆಲಸ ಇದೆ. ಡ್ರಾಪ್ ಲೊಕೇಶನ್ ಬರೋವರೆಗೂ ಅಗ್ರಜಂಗೆ ಕಂಪ್ನಿ ಕೊಡೋಣ ಅಂತ ಅಷ್ಟೇ. ನಡಿ ನಡಿ, ಟೈಮ್ ಆಯ್ತು. ಬರ್ತೀನಪ್ಪ. ಮನೆಯಿಂದ ಆಚೆ ಕಾಲಿಡಲ್ಲ ಅಂತಿದ್ದವನು ಎಲ್ಲಿಗೆ ಅಂತಾನು ಹೇಳ್ದೆ ಹೋಗ್ತಿದ್ದಾನಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಿರೋದಂತೂ ಗ್ಯಾರಂಟಿ.